ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಥಮ ಸ್ಥಾನ ಬರುತ್ತೆ. ಸೊ ಈ ಕಾಲೇಜು ಸ್ಟಾರ್ಟ್ ಆಗಿರೋದು 1960ರಲ್ಲಿ. ಸೊ ಓಲ್ಡೆಸ್ಟ್ ಕಾಲೇಜು, ಏಡೆಡ್ ಕಾಲೇಜು. ಸೊ ಈ ಕಾಲೇಜು ಆಟೋನಮಸ್ ಆಗಿದೆ, ತುಂಬಾ ರೆಪ್ಯುಟೇಷನ್ ಇದೆ. ಇಲ್ಲಿ ಕೋರ್ ಬ್ರಾಂಚಸ್ ಬಂದು ಕಂಪ್ಯೂಟರ್ ಸೈನ್ಸು, AML, ಮೆಕ್ಯಾನಿಕಲ್ ಮತ್ತೆ EC ಬ್ರಾಂಚಸ್ ಆಗಿದೆ. ಸೊ ಇಲ್ಲಿ ತುಂಬಾ ಹಳೆ ಕಾಲೇಜ್ ಆಗಿರೋದ್ರಿಂದ ಅಲ್ಯೂಮಿನಿ ನೆಟ್ವರ್ಕ್ ಚೆನ್ನಾಗಿದೆ. ಪ್ಲೇಸ್ಮೆಂಟ್ಸ್ ಕಂಪೇರ್ ಮಾಡಿದ್ರೆ ಎಲ್ಲ ಹಾಸನ ಕಾಲೇಜಸ್ ಅಲ್ಲಿ ಇದರಲ್ಲಿ ಬೆಟರ್ ಆಗಿದೆ. ಸೊ ಇಲ್ಲಿ ಇದಕ್ಕೆ ಹಾಸನಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬ್ರ್ಯಾಂಡ್ ಅಂದ್ರೆ ಮಲ್ನಾಡ್ ಕಾಲೇಜ್ ಅಂತ ಹೇಳ್ಬೋದು. ಸೊ ಇದು ಒನ್ ಆಫ್ ದ ಟಾಪೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಮಲ್ನಾಡಲ್ಲಿ. ಸೊ ನೀವೇನಾದ್ರೂ ಹಾಸನ ಡಿಸ್ಟಿಕ್ ಅಲ್ಲೇ ಓದಬೇಕು ಅಂತ ಆಸೆ ಇದ್ರೆ, ಇಲ್ಲ ಹಾಸನ ಜಿಲ್ಲೆಯಲ್ಲೇ ನೀವು ಲೊಕೇಟ್ ಆಗಿದ್ರೆ, ಸೊ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಒಂದು ಬೆಸ್ಟ್ ಕಾಲೇಜ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಪ್ಲೇಸ್ಮೆಂಟ್ಸು ಇಂಪ್ರೂವ್ ಆಗ್ತಾ ಇದೆ. IT ಬ್ರಾಂಚ್ಗೆ ಒಳ್ಳೆ ಆವರೇಜ್ ಪ್ಯಾಕೇಜಸ್ ಇದೆ. ಹೈಯೆಸ್ಟ್ ಪ್ಯಾಕೇಜು ಅಷ್ಟೇ ಒಳ್ಳೆ ಲೆವೆಲಲ್ಲೇ ರೀಚ್ ಆಗಿದೆ. ಸೊ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಈ ಕಾಲೇಜನ್ನು ನೀವು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ರೆಪ್ಯೂಟೆಡ್ ಕಾಲೇಜು. ಸೊ ನೀವು ಹಾಸನದಲ್ಲಿ ಏನಾದರೂ ಓದಬೇಕು ಅಂತ ಡಿಸಿಷನ್ ಇದ್ರೆ ಈ ಕಾಲೇಜನ್ನ ಒಂದು ಫಸ್ಟ್ ಚಾಯ್ಸ್ ಆಗಿ ಇಟ್ಕೊಬೋದು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಇದು ಸೆಕೆಂಡ್ ಲಿಸ್ಟ್ ಅಲ್ಲಿ ಬರುತ್ತೆ ಹಾಸನ ಡಿಸ್ಟಿಕ್ ಅಲ್ಲಿ. ಸೊ ಇದು ನೀವು ಗೌರ್ಮೆಂಟ್ ಕಾಲೇಜಸ್, ಕರ್ನಾಟಕದಲ್ಲಿ ಇರೋ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಟಾಪ್ ಲಿಸ್ಟ್ ಅಲ್ಲೇ ಈ ಕಾಲೇಜನ್ನ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಎಲ್ಲಾ ರೀತಿಯ ಫೆಸಿಲಿಟೀಸ್ ಇದೆ. ಇಲ್ಲೂ ಅಷ್ಟೇ ತುಂಬಾ ಮಿನಿಮಮ್ ಫೀಸು ಮತ್ತೆ ನೀವು ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿಬಹುದು. ಸೊ ನಿಮ್ಗೆ ಏನಾದರೂ ನೀವು ಫೈನಾನ್ಷಿಯಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಆದರೆ ಇದನ್ನ ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲೂ ಅಷ್ಟೇ ಫುಲ್ ಕ್ಯಾಂಪಸ್ ಅಲ್ಲಿ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಸಪ್ರೇಟ್ ಆಗಿ ಕರೆಯೋದಿಲ್ಲ ಪ್ಲೇಸ್ಮೆಂಟ್ಸ್ಗೆ. ಫುಲ್ ಕ್ಯಾಂಪಸ್ ಅಂದ್ರೆ ಒಂದು 10-20 ಕಾಲೇಜ್ ಎಲ್ಲ ಪ್ಲಾನ್ ಮಾಡಿ ಒಂದು ಏರಿಯಾದಲ್ಲಿ ಫುಲ್ ಕ್ಯಾಂಪಸ್ ಇರುತ್ತೆ. ಆ ಡ್ರೈವ್ಸ್ ಅಲ್ಲಿ ಹೋಗಿ ನೀವು ಪ್ಲೇಸ್ಮೆಂಟ್ನ ನೀವು ತೊಗೊಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ತುಂಬ ಕಡಿಮೆ ಖರ್ಚಲ್ಲಿ ನೀವು ಇಂಜಿನಿಯರಿಂಗ್ ಮುಗಿಸ್ಕೊಬೋದು. ಅದೇ ತುಂಬ ಮೋರ್ ಬೆನಿಫಿಟ್ಟು. ಸೊ ಬೇರೆ ಕಾಲೇಜಲ್ಲಿ ಲಕ್ಷ ಖರ್ಚು ಮಾಡೋದಕ್ಕಿಂತ ಈ ಕಾಲೇಜಲ್ಲಿ ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟು ನೀವು ಆರಾಮಾಗಿ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಒನ್ ಆಫ್ ದ ಟಾಪ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಸನದನ್ನು ಒಂದು ನೀವು ಕನ್ಸಿಡರ್ ಮಾಡ್ಕೊಬೋದು. ಸೊ ಇದು ಟಾಪ್ 2 ಅಲ್ಲಿ ನೀವು ಹಾಸನದಲ್ಲಿ ಕನ್ಸಿಡರ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನೆಕ್ಸ್ಟ್ ಆನ್ ದ ಲಿಸ್ಟ್. ಸೊ ಈ ಕಾಲೇಜು ಅಷ್ಟೇ ಎಲ್ಲ ಅಡ್ವಾನ್ಸ್ಡ್ ಈಗ IT ಬ್ರಾಂಚಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. NAC A ಗ್ರೇಡ್ ಇದೆ. ಇದು 2008ರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಆವರೇಜ್ ಪ್ಯಾಕೇಜು 4.5 ಲಕ್ಷ ಬಂದಿದೆ. ಹೈಯೆಸ್ಟ್ ಪ್ಯಾಕೇಜು 12-15 ಲಕ್ಷದ ತನಕ. ಇದು ಡಿಪೆಂಡ್ ಆನ್ ದ ಸ್ಟೂಡೆಂಟು. ಇದು ಡಿಪೆಂಡ್ ಆನ್ ದ ಸ್ಟೂಡೆಂಟು ನಿಮಗೆ ಆವರೇಜ್ ಪ್ಯಾಕೇಜು ಮತ್ತೆ ಹೈಯೆಸ್ಟ್ ಪ್ಯಾಕೇಜು ಡಿಪೆಂಡ್ ಆಗುತ್ತೆ. ಸೊ ಪ್ಲೇಸ್ಮೆಂಟ್ ಮೇನ್ಲಿ ಬಿಕಾಸ್ ಸ್ಟೂಡೆಂಟ್ ಸ್ಕಿಲ್ ಎಷ್ಟು ಚೆನ್ನಾಗಿ ಎನೌನ್ಸ್ ಮಾಡ್ಕೊತಾರೋ ಅಷ್ಟು ಚೆನ್ನಾಗಿ ನಿಮಗೆ ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಕಾಲೇಜೇ ಡಿಪೆಂಡ್ ಆಗಿರೋದಿಲ್ಲ ಪ್ಲೇಸ್ಮೆಂಟು. ಕಾಲೇಜು ಕೆಲಸ ಏನಿರುತ್ತೆ ಅಂದರೆ ಪ್ಲೇಸ್ಮೆಂಟ್ನಾಗೆ ಕಂಪ್ನೀಸ್ನ ಕರೆಸ್ಬೋದು. ಆ ಕಂಪ್ನಿಯಲ್ಲಿ ನೀವು ಇಂಟ್ರ್ಯೂ ಅಟೆಂಡ್ ಮಾಡಿ ನೀವು ಜಾಬ್ ತೊಗೊಳೋ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಸೊ ಇದನ್ನು ನೀವು ಹಾಸನದಲ್ಲೇ ಓದಬೇಕು ಅಂತ ಏನಾದರೂ ನಿಮ್ಮ ಆಲೋಚನೆ ಇದ್ದರೆ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ನೀವು ಕನ್ಸಿಡರ್ ಮಾಡ್ಕೊಬೋದು. ಇದು ಟಾಪ್ 3 ಅಲ್ಲಿ ನಾವು ಹಾಸನ ಡಿಸ್ಟಿಕಲ್ಲಿ ಕನ್ಸಿಡರ್ ಮಾಡ್ಕೊಬೋದು. ಸೊ ನೌಕಿಸ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಅಷ್ಟೇ ಈಗ ಹೊಸದಾಗಿ ಸ್ಟಾರ್ಟ್ ಆಗಿ ನಡೀತಾ ಇದೆ. ಸೊ ಇಲ್ಲಿ ನಿಮ್ದೇನಾದರೂ ರ್ಯಾಂಕಿಂಗು ತುಂಬ 70,000-80,000 ರೇಂಜಲ್ಲಿ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ IT ಬ್ರಾಂಚಸ್ಸು ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ನಡೀತಾ ಇರೋದು IT ಬ್ರಾಂಚಸ್ಸೇ. ಸೊ IT ಬ್ರಾಂಚಸ್ಸಲ್ಲಿ ನೀವು ಓದಬೇಕಂದ್ರೆ ಈ ಕಾಲೇಜ್ನ ಒಂದು ಆಪ್ಷನ್ ತೊಗೊಬೋದು. ನಿಮ್ಗೆ ಏನಾದರೂ ಬೆಂಗಳೂರಲ್ಲಿ ಬಂದು ಓದೋದಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ಹಾಸನದಲ್ಲೇ ಓದಬೇಕು ಅಂದಾಗ ಈ ಕಾಲೇಜ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಬಂದು ಹಾಸನ ಡಿಸ್ಟಿಕಲ್ಲಿ ನಮಗೆ ಈಗ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದು ಶ್ರವಣಬೆಳಗೊಳದ ಹತ್ರ ಲೊಕೇಟ್ ಆಗಿರೋ ಕಾಲೇಜು. ಸೊ ಇದು ಅಲ್ಲಿರೋರಿಗೆಲ್ಲ ಗೊತ್ತಿದೆ, ಇದು ಜೈನ್ಸ್ ಕಾಲೇಜು. ಸೊ ಇದು ಒಂದು ಲೆಗಸಿ ಇರೋ ಕಾಲೇಜು. ಇಲ್ಲೂ ಅಷ್ಟೇ ಸ್ವಲ್ಪ ಏನಂದರೆ ಇದು ರೂರಲ್ ಕರ್ನಾಟಕ ಅಲ್ಲಿ ಸರೌಂಡಿಂಗಲ್ಲಿ ಇರೋರು ಕೋರ್ ಇಂಜಿನಿಯರಿಂಗ್ ಬ್ರಾಂಚಸ್ಗೆಲ್ಲ ಇದು ಸ್ವಲ್ಪ ಫೇಮಸ್ ಇದೆ. ಸೊ IT ಬ್ರಾಂಚಸ್ಗೆಲ್ಲ ತುಂಬ ಡಿಮ್ಯಾಂಡ್ ಇದೆ. ಸೊ ಏನು ಮಾಡ್ತಾರೆ, ಅಲ್ಲೇ ಹತ್ತಿರದಲ್ಲೇ ಮನೆ ಹತ್ರನೇ ಆರಾಮಾಗಿ ಮನೆಗೆ ಹೋಗಿ ಬರೋದಕ್ಕೆ ಇರಲಿ ಅಂತೇಳಿ ತುಂಬ ಜನ ಲೋಕಲಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್ನೇ ಪ್ರಿಫರ್ ಮಾಡ್ತಾರೆ. ಸೊ ಅದೇ ಥರ ಈ ಶ್ರವಣಬೆಳಗೊಳ ಸರೌಂಡಿಂಗಲ್ಲಿ ಇರೋರು ಎಲ್ಲ ಈ ಕಾಲೇಜ್ನೇ ಮೆಜಾರಿಟಿ ಪ್ರಿಫರ್ ಮಾಡ್ತಾರೆ. ಇದು ಅಷ್ಟೇ ಎಜುಕೇಷನ್ ವೈಸ್ ಚೆನ್ನಾಗಿದೆ. ಸೊ ನಿಮಗೆ ಏನಾದ್ರೂ ನಾವು ಹಾಸನದಲ್ಲೇ ಓದಬೇಕು ಇಲ್ಲ ಶ್ರವಣಬೆಳಗೊಳದಲ್ಲೇ ಓದಬೇಕಂದ್ರೆ ಈ ಕಾಲೇಜನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮೊಸಳೆ ಹೊಸಳ್ಳಿ. ಸೊ ಇಲ್ಲಿ ನಿಮ್ದು ಏನಾದರೂ ಇದು ಅಷ್ಟೇ ಹಾಸನ ಅದು ಟಾಪಲ್ಲಿ ಬಂದರೆ ಇದು ನೆಕ್ಸ್ಟ್ ಇದು ಹೊಸ ಕಾಲೇಜು. ಕಂಪೇರ್ ಮಾಡಿದ್ರೆ ಹಾಸನ ಗೌರ್ಮೆಂಟ್ ಕಾಲೇಜ್ ಕಂಪೇರ್ ಮಾಡಿದ್ರೆ ಇದು ಹಳೆ ಸ್ವಲ್ಪ ನ್ಯೂ ಕಾಲೇಜು. ಸೊ ಇಲ್ಲೇ ಅಷ್ಟೇ ನಿಮ್ದು ಏನಾದರೂ ರ್ಯಾಂಕಿಂಗ್ ಲಕ್ಷದ ಮೇಲೆ ಇದ್ರೂ ಈ ಕಾಲೇಜಲ್ಲಿ ಸಿಗುತ್ತೆ. ಇಲ್ಲೂ ಅಫೋರ್ಡಬಲ್ ಫೀಸಲ್ಲಿ ನಿಮಗೆ ಸಿಗುತ್ತೆ. ಸೊ ಫೆಸಿಲಿಟಿ ವೈಸು ನಿಮಗೆ ಆ ಗೌರ್ಮೆಂಟ್ ಕಾಲೇಜಲ್ಲಿ ಇದಿಷ್ಟು ಫೆಸಿಲಿಟಿ ಇಲ್ಲದೆ ಇರ್ಬೋದು. ಸೊ ಇರೋದ್ರಲ್ಲಿ ನಿಮಗೆ ಕಡಿಮೆ ಫೀಸಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊತೀನಿ, ನನಗೆ ಫೈನಾನ್ಷಿಯಲಿ ಬರ್ಡನ್ ಬೇಡ ಅಂದರೆ ಈ ಕಾಲೇಜಿನ ಒಂದು ಆಪ್ಷನ್ ಆಗಿ ಇಟ್ಕೊಂಡು ನೀವು ಜಾಯ್ನ್ ಆಗ್ಬೋದು.
ಸೊ ಇವು ನಾವು ಹಾಸನ ಡಿಸ್ಟಿಕ್ ಅಲ್ಲಿ ಇರೋ ಟಾಪ್ ಕಾಲೇಜಸ್, ಅಂದ್ರೆ ಟಾಪ್ ಅಲ್ಲ, ಹಾಸನ ಕಾಲೇಜಲ್ಲಿ ಇರೋ ಇಂಜಿನಿಯರಿಂಗ್ ಕಾಲೇಜಸ್. ಸೊ ನಿಮಗೆ ಲೋಕಲ್ ಅಲ್ಲೇ ನಾವು ಓದಬೇಕು ಅಂತ ಆಲೋಚನೆ ಇದ್ರೆ ನೀವು ಈ ಕಾಲೇಜಸ್ ನ ಪ್ರಿಫರ್ ಮಾಡ್ಬೋದು. ಕೆಲವರು ಹಾಸನ ಬಿಟ್ಟು ಹೊರಗಡೆಯವರು ಅಷ್ಟೇ, ನಿಮ್ಗೆ ಏನಾದ್ರು ಆಸೆ ಹಾಸನದಲ್ಲೇ ಓದ್ಬೇಕಂದ್ರೆ ಮಲ್ನಾಡ್ ಕಾಲೇಜ್ ತುಂಬಾ ಚೆನ್ನಾಗಿದೆ, ಇಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ನೀವು ಪ್ರಿಫರ್ ಆಗಿ ಇಟ್ಕೊಬಹುದು. ಇಲ್ಲ ನಾನು ಶ್ರವಣಬೆಳಗೊಳದಲ್ಲಿ ಓದ್ತೀನಿ ಅಂದ್ರೆ ನೀವು ಬಾಹುಬಲಿ ಕಾಲೇಜ್ಗೂ ನೀವು ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಇಟ್ಕೊಬಹುದು. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಪ್ಲೇಸ್ಮೆಂಟ್ ಆಲ್ವೇಸ್ ಏನಾಗಿರುತ್ತೆ ಅಂದ್ರೆ ಸ್ಟೂಡೆಂಟ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ನೀವು ಕನ್ಸಿಡರ್ ಮಾಡ್ಕೊಂಡು, ಇಲ್ಲ ನಾನು ತುಂಬಾ ದುಡ್ಡು ಖರ್ಚು ಮಾಡೋದು ಬೇಡ, ಬೆಂಗಳೂರಲ್ಲಿ ಹೋಗಿ ಹಾಸ್ಟೆಲ್ಗೆಲ್ಲ ಡಬಲ್ ಖರ್ಚಾಗುತ್ತೆ ಅಂತ ಏನಾದ್ರು ಆಲೋಚನೆ ಇದ್ರೆ, ಸೊ ಹಾಸನದಲ್ಲಿ ನೀವು ಡಿಸ್ಟಿಕ್ ಅಲ್ಲೇ ನಾನು ಓದ್ಬೇಕು ಅಂತ ಆಲೋಚನೆ ಇದ್ರೆ ಈ ಕಾಲೇಜಸ್ ಅಲ್ಲಿ ತಗೊಂಡು ನೀವು ಆನ್ಲೈನ್ ಅಲ್ಲಿ ನಿಮ್ಮ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಂಡು ನೀವು ಜಾಬ್ಸ್ ನ ತಗೊಬಹುದು. ಈಗೆಲ್ಲ ನಿಮ್ಗೆ ಯಾವುದೇ ಕೋರ್ಸ್ ಬೇಕಂದ್ರೂ ಆನ್ಲೈನ್ ಅಲ್ಲೇ ಸಿಗುತ್ತೆ. ಸೊ ಆನ್ಲೈನ್ ಅಲ್ಲೇ ನೀವು ಕೋರ್ಸಸ್ ತಗೊಂಡು ನಿಮ್ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಬಹುದು. ಸೊ ಬೆಂಗಳೂರಲ್ಲೇ ಓದ್ಬೇಕು ಅಂತ ನೆಸೆಸಿಟಿ ಇಲ್ಲ. ಸೊ ನಿಮ್ಮ ಸ್ಕಿಲ್ ಇದ್ರೆ ನಿಮ್ ಖಂಡಿತ ಜಾಬ್ ಸಿಗುತ್ತೆ. ನೀವು ಯಾವ ಕಾಲೇಜಲ್ಲಿ ಓದಿದಿರಿ ಅಂತ ಯಾರು ಕೇಳೋದಿಲ್ಲ, ಏನ್ ಸ್ಕಿಲ್ ಇದೆ, ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ಯಾ ಅನ್ನೋದನ್ನ ಪ್ಲೇಸ್ಮೆಂಟ್ ಟೈಮ್ ಅಲ್ಲಿ ಕೇಳ್ತಾರೆ. ಸೊ ನಿಮ್ ಸ್ಕಿಲ್ ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಇದನ್ನ ಪ್ಲಾನ್ ಮಾಡ್ಕೊಂಡು ನೀವು ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಓದ್ತೀರಿ ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಅನ್ನು ಪ್ರಿಫರ್ ಮಾಡ್ಕೊಳ್ಳಿ. ಸೊ ಮಲ್ನಾಡ್ ಕಾಲೇಜ್ ಬಂದು ಇದು ಏಡೆಡ್ ಕಾಲೇಜ್ ಆಗಿರೋದ್ರಿಂದ ಫೀಸು ಕಡಿಮೆ ಇರುತ್ತೆ. ಸೊ ಇದನ್ನೆಲ್ಲ ಪಾಯಿಂಟ್ ಅಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಆಲೋಚನೆ ಮಾಡ್ಕೊಂಡ್ರೆ ಈ ಕಾಲೇಜಸ್ ಬೆಸ್ಟ್ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಟೈಪ್ ಮಾಡಿ. ಸೊ ನಾನು ಖಂಡಿತ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.